ಎಸ್ ಬೈ ಎಲೆಕ್ಷನ್ ಅಂತ ಬಂದಾಗ ಎರಡೂ ಕಡೆಗಳಲ್ಲಿ ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಎರಡೂ ಕಡೆ ಜಯಭೇರಿಯನ್ನು ವಾಸಿರುವಂತದ್ದು ಕಾಂಗ್ರೆಸ್. ಅದೇ ರೀತಿಯಾಗಿ ಪಂಚರಾಜ್ಯಗಳಲ್ಲೂ ಕೂಡ ಕೇರಳ ಅಂತ ಬಂದಾಗ ಯುಡಿಎಫ್ ಗೆದ್ದಿದೆ. ಈ ವಿಚಾರವಾಗಿ ಸುದ್ದಿಗೋಷ್ಠಿಯನ್ನ ಆರಂಭ ಮಾಡಿರುವಂತದ್ದು ಸಿಎಂ ಸಿದ್ದರಾಮಯ್ಯನವರು. ಏನ್ ನಡೀತಾ ಇದೆ ಸುದ್ದಿಗೋಷ್ಠಿಯಲ್ಲಿ ಬನ್ನಿ ನೋಡ್ತಾ ಹೋಗೋಣ. ನಾನು ಅಧಿಕಾರಿಗಳ ಜೊತೆ ಮಾತಾಡಿದೆ, ಮತ್ತೆ ಈ ಎಲೆಕ್ಷನ್ ಎಕ್ಸ್ಪರ್ಟ್ಸ್ಗಳ ಜೊತೆ ಮಾತಾಡಿದೆ. ನನಗೆ ಗೊತ್ತಾದ ಏನಪ್ಪಾ ಅಂತಂದ್ರೆ, ಈ ಸಾಮಾನ್ಯವಾಗಿ ಎಣಿಕೆ ಆದ್ಮೇಲೆ ಎಲ್ಲ ದಾಖಲಾತಿಗಳನ್ನೆಲ್ಲ ಒಂದು ಟ್ರಂಕ್ ಅಲ್ಲಿ ಇಟ್ಟು ಕಳಿಸ್ತಾರೆ ಅವರ ಕೆಳ ಅಧಿಕಾರಿಗಳು. ಇಲ್ಲ ಈ ಬಿಜೆಪಿಯವರು ಇನ್ಫ್ಲೂಯೆನ್ಸ್ ಮಾಡಿ ಅವರ ಅಧಿಕಾರದಲ್ಲಿ ಇದ್ರುವಾಗ, ಕೌಂಟಿಂಗ್ ಆಗುವಾಗ ಅಧಿಕಾರದಲ್ಲಿ ಯಾರಿದ್ದವರು? ಬಿಜೆಪಿ. ಅವ್ರದೇ ಸರ್ಕಾರ ಇತ್ತು, ಕೇಂದ್ರದಲ್ಲೂ ಸರ್ಕಾರ ಇತ್ತು, ಇಲ್ಲೂ ಸರ್ಕಾರ ಇತ್ತು. ಡಬಲ್ ಇಂಜಿನ್ ಸರ್ಕಾರ ಅವರು ಹೇಳೋ ಪ್ರಕಾರ. ಸೊ ಅದರಿಂದ ಬಿಜೆಪಿಯವರು ಸಿಬ್ಬಂದಿ ಮೂಲಕ ಯಾರು ತಗೊಬರ್ತಾರೆ ಟ್ರಂಕ್ಗಳನ್ನ, ಅವ್ರ ಮೂಲಕ ತಿದ್ದಿರ್ತಕ್ಕಂಥದ್ದು ಖಚಿತ ಆಗಿದೆ. It amounts to criminal conspiracy and vote choke. Tampering. ಆಮೇಲೆ ಮದುವೆಲೆ ಕೇಳ್ಬಿಟ್ರೆ ಹೆಂಗೆ? ನನಗೆ ಈಗ ಬೇಸಿಸ್ ಏನ್ ಗೊತ್ತಾ, ಆಮೇಲೆ ಹೇಳ್ತೀನಿ ನಾನು. ರಾಜೇಗೌಡರಿಗೆ ಮೂರನೇ ಸುತ್ತಿನಲ್ಲಿ ಲಭಿಸಿದ್ದ 170 ಅಂಚೆ ಮತಗಳು ಬೇರೆ ಅಭ್ಯರ್ಥಿಗಳು ಇದ್ದಾರಲ್ಲ, 12 ಜನ ಒಟ್ಟು ಕ್ಯಾಂಡಿಡೇಟ್ ಆಗಿದ್ದವರು. ಆಗ ಇವರಿಬ್ರು ರಾಜೇಗೌಡ ಮತ್ತು ಜೀವರಾಜ್ ಇವರಿಬ್ರು ಮೇನ್ ಕ್ಯಾಂಡಿಡೇಟ್. ಬಿಜೆಪಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ರಾಜೇಗೌಡ, ಬಿಜೆಪಿ ಕ್ಯಾಂಡಿಡೇಟು ಜೀವರಾಜ್, ಮತ್ತೆ ಜೆಡಿಎಸ್ ಕ್ಯಾಂಡಿಡೇಟು ಕೂಡ ಇದ್ರು. ಅದಲ್ಲದೆ ಇನ್ನು 3 ಜನ ಬಿಟ್ರೆ ಇನ್ನು 9 ಜನ ಇಂಡಿಪೆಂಡೆನ್ಸ್ ಇದ್ರು. $170 ಮತಗಳು ಕೂಡ ಮೂರನೇ ರೌಂಡ್ ಅಲ್ಲಿ ಬಂದಿತ್ತಲ್ಲ ರಾಜೇಗೌಡನಿಗೆ, ಅವಷ್ಟು ಕೂಡ ಇನ್ವ್ಯಾಲಿಡ್ ಆಗಿದ್ದಾವೆ. ಅವೆಲ್ಲವೂ ಕೂಡ 23ರಲ್ಲಿ ವ್ಯಾಲಿಡ್ ಆಗಿದ್ದವು. ನಮ್ಮ ಕಡೆ ಒಂದು ಗಾದೆ ಇದೆ, ಈ ಹಣ್ಣು ತಿಂದವನ್ ತಪ್ಪಿಸ್ಕೊಂಡ, ಸಿಪ್ಪೆ ತಿಂದವನ್ ಸಿಕ್ಕಾಕೊಂಡ ಅಂತ ಒಂದು ಗಾದೆ ಇದೆ ಅಲ್ವೇನಮ್ಮ? ಮೈಸೂರಿನಲ್ಲಿ. ಆಮೇಲೆ ಈ ಕೋತಿ ಬಾಯಿಗೆ ಎಲ್ಲ ತಿಂದ್ಬಿಟ್ಟು ಆಮೇಲೆ ಮೇಕೆ ಬಾಯಿ ಒರೆಸೋದು. ಹಾಗೆ ಇವರು ಬಿಜೆಪಿಯವರು ಮಾಡಿರ್ತಕ್ಕಂಥ ಕೆಲಸ ಇದಲ್ದೇನೆ ಇದನ್ನ ಡಿಫೆಂಡ್ ಮಾಡ್ಕೊಂಡಿರೋರು ಜೋಶಿ ಅವರು, ಕೇಂದ್ರದ ಮಂತ್ರಿ. ಆಮೇಲೆ ಇನ್ನೊಬ್ರು ಹೆಣ್ಮಗಳೇ ಅವರು, ಅವರ ಹೆಸರು
ಶೋಭಾ ಕರಂದ್ಲಾಜೆ, ಆಮೇಲೆ ಅಶೋಕ. ವಿರೋಧ ಪಕ್ಷದ ನಾಯಕರು. ನಮ್ಮ ಪಾರ್ಟಿಯಿಂದ ಸುಧೀರ್ ಕುಮಾರ್ ಸೈನ್ ಹಾಕಿದ್ದಾರೆ. ಅವರು ಏಜೆಂಟ್ ಆಗಿದ್ದರು. ಬಿಜೆಪಿಯ ಏಜೆಂಟ್. ಆಮೇಲೆ ಜೆಡಿಎಸ್ನ ಸುಧಾಕರ್ ಶೆಟ್ಟಿ ಅಂತ ಅವರು ಕ್ಯಾಂಡಿಡೇಟ್ ಆಗಿದ್ದವರು. ಜೆಡಿಎಸ್ನ ಕ್ಯಾಂಡಿಡೇಟ್ ಪರವಾಗಿ ಏಜೆಂಟು. ಮತ್ತೆ ಉಳಿದ ಅಭ್ಯರ್ಥಿಗಳ ಸೈನು ಮಾಡಿದ್ದಾರೆ. ಈಗ ಎಲ್ಲರೂ ಸೈನ್ ಮಾಡಿರ್ತಕ್ಕಂಥ ದಾಖಲಾತಿ ಇದೆ. ಎಸ್, ಇದು ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡ್ತಾ ಇರುವಂತದ್ದು. ಇಲ್ಲಿ ಬಿಜೆಪಿಯ ಮೇಲೆ ಒಂದ್ ರೀತಿಯಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಶೃಂಗೇರಿಯಲ್ಲಿ ಏನು ಮರುಮತ ಎಣಿಕೆ ಆಯಿತು, ಆ ಒಂದು ವಿಚಾರವಾಗಿ ಮಾತನಾಡ್ತಾ ಇರುವಂತದ್ದು. ಎಲ್ಲವೂ ಕೂಡ ಈ ಕೋತಿ ತಾನು ತಿಂದು ಮೇಕೆ ಬಾಯಿಗೆ ಒರೆಸ್ತು ಅಂತ ಹೇಳ್ತಾರಲ್ಲ, ಹಾಗೆ ಬಿಜೆಪಿಯವರು ಮಾಡಿರುವಂತದ್ದು ಇದೆಲ್ಲವೂ ಕೂಡ. ಒಟ್ಟಾರೆಯಾಗಿ ಜೀವರಾಜ್ ಅವರು ಹೋರಾಟವನ್ನ ಮಾಡ್ತಾ ಇದ್ರು, ಮರುಮತ ಎಣಿಕೆ ಆಗ್ಬೇಕು ಅನ್ನೋ ವಿಚಾರವಾಗಿ. ಅವ್ರು ಗೆದ್ದಿದ್ದು ಕೂಡ ಆಯ್ತು. ಇಷ್ಟು ದಿನ ಕಾಂಗ್ರೆಸ್ ಮೇಲೆ ಆರೋಪ ಕೇಳಿ ಬರ್ತಾ ಇತ್ತು. ಈಗ ಗೆದ್ದ ನಂತರದಲ್ಲಿ ಬೇರೆ ರೀತಿಯಾಗಿ ಆರೋಪವನ್ನ ಕಾಂಗ್ರೆಸ್ ಈಗ ಬಿಜೆಪಿ ಮೇಲೆ ಮಾಡ್ತಾ ಇರುವಂತದ್ದು. ಕೇಂದ್ರದಲ್ಲೂ ರಾಜ್ಯದಲ್ಲೂ ಕೂಡ ಎರಡು ಕಡೆ ಬಿಜೆಪಿ ಸರ್ಕಾರ ಇತ್ತು. ಮರು ಎಣಿಕೆಯಲ್ಲಿ ಜೀವರಾಜ್ಗೆ 52 ಮತ ಹೆಚ್ಚಾಗಿದೆ. ಶೃಂಗೇರಿ ಮರು ಮತ ಎಣಿಕೆಯಲ್ಲಿ ಅಕ್ರಮದ ಆರೋಪವನ್ನ ಮಾಡ್ತಾ ಇರುವಂತದ್ದು. ಬಿಜೆಪಿ ಶಾಸಕ ಡಿಎನ್ ಜೀವರಾಜ್ಗೆ ತಾತ್ಕಾಲಿಕ ರಿಲೀಫ್ ಇದು. ಪ್ರಕರಣ ರದ್ದು ಕೋರಿ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ಏನಿದೆ, ಎಫ್ಐಆರ್ಗೆ ಮೇ 7ರವರೆಗೆ ತಡೆಯಾಜ್ಞೆಯನ್ನ ಹೈಕೋರ್ಟ್ ನೀಡಿರುವಂತದ್ದು. 170 ಮತ ತಿದ್ದುಪಡಿಯಾಗಿದೆ ಅಂತ ಸುಧೀರ್ ದೂರನ್ನ ನೀಡಿರ್ತಾರೆ. ದೂರು ಆಧರಿಸಿ ಎಫ್ಐಆರ್ ದಾಖಲಿಸಿರ್ತಾರೆ ನಗರ ಠಾಣೆಯ ಪೊಲೀಸರು. ಗೊಂದಲಗಳಿದ್ರೆ ತಕರಾರು ಅರ್ಜಿಯಲ್ಲೇ ಉಲ್ಲೇಖಿಸಬೇಕಾಗಿತ್ತು. ಸಂಬಂಧಪಟ್ಟಂತ ನ್ಯಾಯಮೂರ್ತಿಗಳು ಆ ಕುರಿತಾಗಿ ಆದೇಶ ಏನಿರುತ್ತೆ ಅದನ್ನು ನೀಡ್ತಾ ಇದ್ರು. ರಾಜಕೀಯ ಒತ್ತಡದಿಂದ ದೂರು ದಾಖಲಿಸಿರೋದು ಇದು ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ಹಿಂಗೆ ಆದ್ರೆ ಯಾರು ಸ್ವತಂತ್ರವಾಗಿ ಕೆಲಸ ಮಾಡೋದಿಲ್ಲ. ಶ್ರೀಶಾನಂದ ಅವರಿದ್ದಂತಹ ಹೈಕೋರ್ಟ್ ಆದೇಶವನ್ನ ನೀಡಿದ್ದಂಥದ್ದು. ಇದೇ ವಿಚಾರವಾಗಿ ಸಿಎಂ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದು. ವೋಟಿಂಗ್ ಆದಾಗ ಅಧಿಕಾರದಲ್ಲಿ ಬಿಜೆಪಿನೇ ಇದ್ದಿದ್ದು. ಕೇಂದ್ರದಲ್ಲೂ ರಾಜ್ಯದಲ್ಲೂ ಎರಡು ಕಡೆ ಬಿಜೆಪಿ ಸರ್ಕಾರನೇ ಇತ್ತು. ಇನ್ನು ಮರು ಎಣಿಕೆಯಲ್ಲಿ ಜೀವರಾಜ್ಗೆ 52 ಮತಗಳು ಇವಾಗ ಹೆಚ್ಚಳ ಆಗಿರುವಂತದ್ದು. ಅದು 2023ರಲ್ಲಿ ನಡೆದಿದ್ದಂತಹ ಚುನಾವಣೆ. ಶೃಂಗೇರಿಯಲ್ಲಿ ವೋಟ್ ಟ್ಯಾಂಪರಿಂಗ್ ಮಾಡಿದ್ದಾರೆ ಅಂತ ನೇರವಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಮರು ಎಣಿಕೆಯಲ್ಲಿ ರಾಜೇಗೌಡರಿಗೆ 225 ವ್ಯತ್ಯಾಸ ಆಯ್ತು. ಇದು ನಾಟ್ ಓನ್ಲಿ ವೋಟ್ ಚೋರಿ, ಇದು ಒಂದು ರೀತಿಯಾಗಿ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡಿರುವಂತದ್ದು. ಎಣಿಕೆ ಆದ್ಮೇಲೆ ಎಲ್ಲಾ ದಾಖಲೆ ಟ್ರಂಕ್ ನಲ್ಲಿ ಹಾಕಿ ಕಳಿಸ್ತಾರೆ ಅಂತ ಹೇಳ್ತಿದ್ದಾರೆ ಸಿಎಂ. ಎಸ್, ಇದೇ ವಿಚಾರವಾಗಿ ಮರುಮತ ಎಣಿಕೆಯಲ್ಲಿ ಹೇಗೆ ಜೀವರಾಜ್ ಗೆದ್ರು, ಇದೆಲ್ಲವೂ ಕೂಡ ಬಿಜೆಪಿ ಮಾಡಿರುವಂತಹ ತಂತ್ರ. ಸಿಎಂ ಹೇಳ್ತಾ ಇರುವಂತಹ ನೇರ ಆರೋಪ ಇದು. ಸಿಎಂ ಮಾಡ್ತಾ ಇರುವಂತದ್ದು ಪಂಚರಾಜ್ಯ ಫಲಿತಾಂಶದ ಬಗ್ಗೆ ಕೂಡ ಅಂಚೆ ಮತ ಮರು ಎಣಿಕೆಯಲ್ಲಿ ವೋಟ್ ಚೋರಿ ಆಗಿದೆ ಅಂತ. ಅದಕ್ಕಿಂತ ಮೊದಲನೇದಾಗಿ ಶೃಂಗೇರಿ ವಿಚಾರವಾಗಿ ಮಾತನಾಡ್ತಾ ಹೇಳಿರುವಂತದ್ದು. ಮರುಮತ ಎಣಿಕೆಯಲ್ಲಿ ಅಕ್ರಮವಾಗಿದೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಅದು ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಮಾಡ್ತಾ ಇರುವಂತದ್ದು. ಪ್ರಕರಣವನ್ನ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಜೀವರಾಜ್ ಅವರಿಂದ. ಎಫ್ಐಆರ್ಗೆ ಮೇ 7ರವರೆಗೆ ಕೂಡ ಅವಕಾಶವನ್ನ ಕೂಡ ನೀಡಲಾಗಿತ್ತು. 170 ಮತ ತಿದ್ದುಪಡಿಯಾಗಿದೆ ಅಂತ ಸುಧೀರ್ ದೂರನ್ನ ನೀಡಿದ್ರು.
ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಶಿವು ನೀಡ್ತಾರೆ. ಎಸ್ ಶಿವು, ಈಗ ನೇರ ಆರೋಪವನ್ನ ಮಾಡ್ತಾ ಇರುವಂತದ್ದು ಸಿಎಂ ಈ ಮರುಮತ ಎಣಿಕೆ ವಿಚಾರದಲ್ಲಿ ಡಿಎನ್ ಜೀವರಾಜ್ ಗೆದ್ದಿದ್ದಕ್ಕೆ. ಈ ಬಗ್ಗೆ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ ಗಾಯತ್ರಿ, ಈಗ ಈ ಎಫ್ಐಆರ್ ಮೇ 7 ವರೆಗೆ ತಡೆ ಆಜ್ಞೆಯನ್ನು ಕೊಟ್ಟಿರುವಂತದ್ದು 170 ಮತ ತಿದ್ದುಪಡಿಯಾಗಿದೆ ಅಂತ ಸುಧೀರ್ ಕುಮಾರ್ ಮುರೋಳಿ ದೂರು ಕೊಟ್ಟಿದ್ದಾರೆ. ಸೊ ಈ 170 ಮತ ಏನಿದೆ ಅದು ತಿದ್ದುಪಡಿ ಆಗಿರೋದ್ರಿಂದಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲು ಮಾಡಿರುವಂತದ್ದು. ದೂರು ಆಧರಿಸಿಕೊಂಡು ಎಫ್ಐಆರ್ ದಾಖಲಿಸಿಕೊಂಡಿರುವಂತ ನಗರ ಪೊಲೀಸ್ ಠಾಣೆಗೆ ಈಗ ಈ ದೂರನ್ನ ರದ್ದು ಮಾಡಬೇಕು ಅಂತ ಹೇಳಿ ಈಗ ಹೈಕೋರ್ಟ್ ಮೆಟ್ಟಿಲು ಏರಿರುವಂತದ್ದು. ಸೊ ಗೊಂದಲಗಳು ಏನಾದ್ರೂ ಇದ್ರೆ ಚುನಾವಣೆ ತಕರಾರು ಅರ್ಜಿಯಲ್ಲಿ ಉಲ್ಲೇಖಿಸಬೇಕಾಗಿತ್ತು ಅನ್ನುವಂಥದ್ದನ್ನ ಹೇಳಿದ್ದಾರೆ ಸಂಬಂಧಪಟ್ಟ ನ್ಯಾಯಮೂರ್ತಿಗಳು. ಇದರಲ್ಲಿ ಅಂದ್ರೆ ನಿಮ್ಗೆ ಏನಾದ್ರು ತಕರಾರು ಇದ್ರೆ ಆ ಒಂದು ನ್ಯಾಯಮೂರ್ತಿಗಳೇ ಸಂಬಂಧಪಟ್ಟ ನ್ಯಾಯಮೂರ್ತಿಗಳೇ ಆದೇಶ ನೀಡ್ತಾ ಇದ್ರಲ್ವಾ, ಈ ರಾಜಕೀಯ ಒತ್ತಡ ಯಾಕೆ, ರಾಜಕೀಯ ಒತ್ತಡದಿಂದ ಯಾಕೆ ನೀವು ಎಫ್ಐಆರ್ ನ ದಾಖಲು ಮಾಡಿದಿರಿ ಅನ್ನುವಂಥದ್ದನ್ನ ಈಗ ಪೀಠ ಅಭಿಪ್ರಾಯ ಪಟ್ಟಿದೆ. ಇದು ರಾಜಕೀಯ ಒತ್ತಡದಿಂದ ಈ ರೀತಿ ಎಲ್ಲ ಮಾಡೋದು ಸರಿ ಇಲ್ಲ ಅನ್ನುವಂಥದ್ದನ್ನು ಕೂಡ ಈಗ ಪೀಠ ಹೇಳಿರುವಂತದ್ದು. ಅಂದ್ರೆ ಅಧಿಕಾರಿಗಳು ಸ್ವತಂತ್ರವಾಗಿ ಕೆಲಸ ಮಾಡೋದಕ್ಕೆ ಆಗ್ಬೇಕು, ಅಧಿಕಾರಿಗಳು ಒತ್ತಡಕ್ಕೆ ಒಳಗಾಗಬಾರ್ದು. ಸೊ ನೀವು ಈ ರೀತಿ ಒತ್ತಡಕ್ಕೊಳಗಾಗಿ ಎಫ್ಐಆರ್ ಏನಾದ್ರು ಮಾಡ್ತೀರಿ ಅನ್ನುವಂಥದ್ದಾದ್ರೆ ಈಗಾಗ್ಲೇನೆ ತಕರಾರು ಈ ಸಂಬಂಧವಾಗಿ ತಕರಾರು ಅರ್ಜಿ ಇದೆ. ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಹೆಚ್ಚುವರಿಯಾಗಿ ತಿದ್ದುಪಡಿ ಆಗಿದೆ, ಈ ರೀತಿ ಒಂದು ಅಕ್ರಮ ಆಗಿದೆ ಅನ್ನುವಂಥದ್ದಾದ್ರೆ ಸಂಬಂಧಪಟ್ಟ ನ್ಯಾಯಪೀಠದ ಮುಂದೆ ನೀವು ಹೇಳ್ಕೋಬಹುದಾಗಿತ್ತು ಅನ್ನುವಂಥದ್ದನ್ನ ಈಗ ಪೀಠ ನ್ಯಾಯಮೂರ್ತಿಗಳಾದಂತ ವಿ ಶ್ರೀಶಾನಂದ ಹೈಕೋರ್ಟ್ ಪೀಠ ಈಗ ಅಭಿಪ್ರಾಯ ಪಟ್ಟಿದೆ. ಸದ್ಯಕ್ಕೆ ಮೇ 7ನೇ ತಾರೀಕುವರೆಗೂ ಈ ಒಂದು ಎಫ್ಐಆರ್ ಗೆ ತಡೆ ಆಜ್ಞೆ ನೀಡಿರುವಂತದ್ದು. ಗಾಯತ್ರಿ, ಎಸ್, ಥ್ಯಾಂಕ್ ಯು ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಬಿಜೆಪಿ ಶಾಸಕ ಡಿಎನ್ ಜೀವರಾಜ್ಗೆ ತಾತ್ಕಾಲಿಕವಾಗಿ ಈಗ ರಿಲೀಫ್ ಸಿಕ್ಕಿರುವಂತದ್ದು. ಶೃಂಗೇರಿ ಮತ ಎಣಿಕೆಯಲ್ಲಿ ಅಕ್ರಮ ಆರೋಪ ಕೇಳಿಬಂದಂತಹ ವಿಚಾರವಾಗಿ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ. ಪ್ರಕರಣವನ್ನ ರದ್ದು ಕೋರಿ ಸಲ್ಲಿಸಿದಂತ ಅರ್ಜಿ ವಿಚಾರಣೆ ಏನಿದೆ, ಎಫ್ಐಆರ್ಗೆ ಮೇ 7ರವರೆಗೆ ತಡೆಯಾಜ್ಞೆಯನ್ನ ಹೈಕೋರ್ಟ್ ನೀಡಿರುವಂತದ್ದು. 170 ಮತ ತಿದ್ದುಪಡಿಯಾಗಿದೆ ಈ ಒಂದು ವಿಚಾರದಲ್ಲಿ. ಇನ್ನು ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆ ಪ್ರಕರಣ ಏನಿದೆ, ಈಗ ಒಂದು ರೀತಿಯಾಗಿ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಜೀವರಾಜ್ ಅವ್ರಿಗೆ. 2023ರಲ್ಲಿ ಸಿಂಧು ಆಗಿದ್ದಂತ ಅಂಚೆ ಮತ, ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆ ಪ್ರಕರಣ ಏನಿದೆ, 2023ರಲ್ಲಿ ಸಿಂಧು ಆಗಿದ್ದಂತ ಅಂಚೆ ಮತ 2026ರ ಮರು ಎಣಿಕೆಯಲ್ಲಿ ಅಸಿಂಧು ಆಗಿದೆ. ಸಿಂಧು ಮತಗಳು ಅಸಿಂಧು ಹಿನ್ನೆಲೆ ವೀಕ್ಷಕರು ಈಗ ಅಧಿಕಾರಿಗಳಿಗೆ ಶಾಕ್ ಆಗ್ತಾ ಇರುವಂತದ್ದು. ಎಲ್ಲಿ ಲೋಪ ಆಗಿದೆ ಅನ್ನುವಂತಹ ಬಗ್ಗೆ ಹುಡುಕಾಟ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಅಂಚೆ ಮತಗಳ ಸಿಂಧು ಅಸಿಂಧು ಮತಗಳ ವಿಚಾರದಲ್ಲಿ ಈಗ ಗೊಂದಲ ಉಂಟಾಗ್ತಿದೆ. ಚುನಾವಣಾ ಆಯೋಗದ ವೀಕ್ಷಕರಿಂದ ಕೇಂದ್ರ ಹಾಗೇನೆ ರಾಜ್ಯಕ್ಕೆ ವರದಿಯನ್ನ ಕೂಡ ನೀಡಲಾಗಿದೆ. ಚುನಾವಣಾ ಆಯೋಗದ ವೀಕ್ಷಕ ಕಿರಣ್ ಕುಲಕರ್ಣಿ ಅವರು ವರದಿ ನೀಡಿರುವಂತದ್ದು ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆಯ ಪ್ರಕರಣ 2023ರಲ್ಲಿ ಸಿಂಧು ಆಗಿತ್ತು, ಈಗ ಅಸಿಂಧುಗೊಳಿಸಲಾಗಿದೆ. ಸಿಂಧು ಮತಗಳು ಅಸಿಂಧು ಆಗಿರುವಂತ ಹಿನ್ನೆಲೆ ಈಗ ಶಾಕ್ ಆಗ್ತಾ ಇದ್ದಾರೆ ಅಧಿಕಾರಿಗಳೇ. ಎಲ್ಲಿ ಲೋಪ ಆಗಿದೆ ಅನ್ನೋ ಹುಡುಕಾಟ ಈಗ ಆರಂಭ ಆಗಿರುವಂತದ್ದು. ಎಸ್, ಇದೇ ವಿಚಾರವಾಗಿ 2023ರಿಂದ ಈ ಒಂದು ಪ್ರಕರಣ ಏನಿದೆ ಸುದ್ದಿಯಲ್ಲಿದೆ. ಇವತ್ತು ಒಂದ್ ರೀತಿಯಾಗಿ 2026ರಲ್ಲಿ ಇದಕ್ಕೊಂದು ತೆರೆ ಬೀಳ್ತು ಅನ್ನುವಂಥದ್ದಿಲ್ಲ. ಈಗ ಮತ್ತೊಂದು ಈ ಪ್ರಕರಣ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಈಗ 201 ಮತಗಳಿಂದ ಗೆದ್ದಿದ್ದು ರಾಜೇಗೌಡ ಅವರು. ಈಗ 279 ಮತಗಳು ತಿರಸ್ಕೃತಗೊಂಡಿದ್ವು. ನಿಯಮ ಪಾಲಿಸುವಲ್ಲಿ ಅವತ್ತಿನ ಅಧಿಕಾರಿಗಳು ವಿಫಲರಾಗಿದ್ರು. ಅವತ್ತು ಸಿಂಧು ಮತಗಳಿಗೆ ಸಹಿ ಹಾಕಿದ್ರು ಅಂದಿನ ಆರ್ವೋ.